ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರು ಯುವ ಘಟಕ ಶ್ರೀ ಆದಿ ಜಗದ್ಗುರು ರೇಣುಕರ ಜಯಂತಿ ಮತ್ತು ಯುಗ ಮಹೋತ್ಸವ ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ಬಹಳ ಅದ್ಭುತವಾಗಿ ಜರುಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಪರಿವಾರದವರು ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗೋದಕ್ಕೆ ನಮ್ಮ ಅರಣ್ಯ ಇಲಾಖೆ ಸಚಿವರಾದಂಥ ಈಶ್ವರ್ ಖಂಡ್ರೆಜಿಯವರು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರು, ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಭಿವೃದ್ಧಿ ನಿಗಮದ ಮಂಡಳಿಯ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶಪ್ಪನವರು ಕೂಡ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ತಂಡದವರು, ಎಲ್ಲ ಘಟಕದವರು, ನಮ್ಮ ಮಹಾಸಭಾದವರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಕಾರ್ಯಕ್ರಮ ಭಾಳ ವಿಶೇಷವಾಗಿ ವಿಭಿನ್ನವಾಗಿ ಜರುಗಿದೆ. ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಗರದಲ್ಲಿ ಮೆರವಣಿಗೆ ಮುಖಾಂತರ ಆಯೋಜನೆಯನ್ನು ಮಾಡಿದ್ದು ಬಹಳ ಖುಷಿ ತಂತು. ಯಾಕೆಂದರೆ ಇವತ್ತು ಅನೇಕ ಜನಾಂಗದವರು ತಮ್ಮ ತಮ್ಮ ಸ್ವಾಮೀಜಿಗಳನ್ನು, ತಮ್ಮ ಮಠಗಳನ್ನು ಇವತ್ತು ನಾವು ರಾಜಕಾರಣದ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳಿಂದ ನಾವು ಬೇರ್ಪಡೆ ಆಗಿರುವಾಗ ಬಹುಶಃ ಸನಾತನ ಧರ್ಮದಲ್ಲಿ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯರು ಎಲ್ಲ ಧರ್ಮವನ್ನು ಆದ್ಯತೆ ಕೊಟ್ಟು ಸಮಾನತೆಯನ್ನು ಕಾಣ್ತಕ್ಕಂಥ ಸಂದೇಶ ಈಗಲ್ಲ, ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಭಾಳ ಆದರೆ ನಾವು ಇವತ್ತಿನ ದಿನ 12ನೇ ಶತಮಾನಂತೆ ನಾವು ಹೇಳ್ತೀವಿ. ಬಹುಶಃ 12ನೇ ಶತಮಾನ ಬರಬೇಕಾದ್ರೆ 1, 2 ಇರಲೇಬೇಕಲ್ಲ. ಅಲ್ಲಿ ಯಾರಿದ್ರು? ಋಷಿಮುನಿಗಳಿದ್ರ, ವ್ಯಕ್ತಿಗಳಿದ್ರ, ಏನಿತ್ತಂತಕ್ಕಂಥ ಭಾವನೆ ನಾವೆಲ್ಲ ಗೊಂದಲದಲ್ಲಿರುವಾಗ ಆವಾಗ ಆದಿ ಜಗದ್ಗುರು ರೇಣುಕಾಚಾರ್ಯರು ಶಿವನ ಒಂದು ಅನುಗ್ರಹದಿಂದ ಜಗತ್ತಿನಲ್ಲಿ ಧರ್ಮ ಪ್ರಸಾರಕ್ಕಾಗಿ ಮಾನವರೆಲ್ಲ ಒಂದೇ ಅಂತಕ್ಕಂಥ ಸಂದೇಶ ಸಾರೋದಕ್ಕೋಸ್ಕರ ಅವತ್ತು ಅವರು ಹುಟ್ಟಿ ಬಂದರು. ಕೊಲ್ಲನಪಾಕ ಸೋಮೇಶ್ವರ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿಂದ ಬಂದು ಅದೇ ರೂಪದಲ್ಲಿ ಎಲ್ಲ ಕಡೆ ಪಂಚ ಜಗದ್ಗುಗಳಾಗಿದ್ದಾರೆ. ಆ ಒಂದು ರೇಣುಕಾಚಾರ್ಯರ ಇವತ್ತು ನಾವು ಭಾಳಷ್ಟು ಮರೆತಿದ್ದೀವಿ. ಅವನ್ನ ಯಾರು ಮೂಗ್ಬಟ್ಟು ಮಾಡಿದ್ರು ಅವರನ್ನು ನೆನಪಿಟ್ಟುಕೊಂಡು ಮೂವ್ ಮಾಡಿದವನ್ನ ನಾವು ಮರಿತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಜಗದ್ಗುರು ರೇಣುಕಾಚಾರ್ಯರ ಸ್ಮರಣೆ ಭಾಳ ಅರ್ಥಪೂರ್ಣ ಆಗಿತ್ತು. ಮಾನ್ಯ ಗಣಪತ ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆಯವರು, ಆಮೇಲೆ ಪ್ರಕಾಶ್ ಶಿವರಾಜ್ ತಂಗಡಿಯವರು, ಬೇವಿನ ಮರದ ಸೋಮಣ್ಣವರು, ಜೊತೆಗೆ ಅನೇಕ ನಮ್ಮ ವಿಜಯಾನಂದ ಕಾಶಪ್ಪನವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳು, ನಿರ್ದೇಶಕರು, ಎಲ್ಲ ಗಣ್ಯ ವ್ಯಕ್ತಿಗಳು, ಪೂಜ್ಯರು ಬಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಯಿತು. ಎಲ್ಲ ಜನತೆಗೆ ಒಂದು ಸಂತೋಷವನ್ನು ಉಂಟು ಮಾಡಿದಂಥ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು. ಶರಣಂ ಗದ್ದಿಗೆ.